मधुवातऋतायत मधुक्षरन्ति सिन्धवः औध्वेर्नः सम्पोषधीः मधुनक्तमुतोषसि मधुमत्पार्थिवगं रजः मधुद्योरस्तु नः पिता मधुबान्धो वनस्पतिर्मधुमागम् अस्तु सूर्यः आध्वेर्गावो भवन्तु नः। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ। Universal prayer. Let's stand this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ವೈಶಾಖ ಶುದ್ಧ ಷಷ್ಠಿ ಅತ್ಯಂತ ಶ್ರೇಷ್ಠವಾದಂತಹ ಆದಿತ್ಯವಾಸರ ರವಿವಾಸರ ಭಾನುವಾಸರ ಇಂತಹ ಶ್ರೇಷ್ಠವಾದಂತಹ ಈ ವಸಂತ ಋತುವಿನ ಈ ಸಂಜೆಯಲ್ಲಿ ಮಹಿಷಾಸುರಮರ್ದಿನಿ ಸ್ತೋತ್ರಂ ಇದರ ಪಾರಾಯಣ ತಾವು ಕೂಡ ನಮ್ಮೊಡನೆ ಹಾಡಬಹುದು. ಶ್ರೀ ಮಹಿಷಾಸುರಮರ್ದಿನಿ ಸ್ತೋತ್ರಂ ಆಯ್ದ ಕೆಲವು ಶ್ಲೋಕಗಳು. ಅಯಿ ಸುಮನಃ 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 ಸುಮನೋಹರ ಕಾಂತಿಯುತೆ ಶ್ರಿತ ರಜನಿ 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 ಕರವಕ್ತ್ರವೃತೆ ಸುನಯನ ವಿಭ್ರಮರ ಭ್ರಮರ 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 ಭ್ರಮರಾಧಿಪತೆ ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते सहित महाहव मल्लमतल्लिक मल्लितरल्लक मल्लरते विरचित वल्लिक पल्लिक मल्लिक फिल्लिक फिल्लिक वर्गवृते सितकृत पुल्लस मुल्लसितारुण तल्लज पल्लव सल्ललिते जय जय हे महिषासुरमर्दिनि रम्यकपर्दिनि शैलसुते अविरल गण्डगलन्मद मेदुर मत्तमतङ्गजराजपते त्रिभुवन भूषण भूतकलानिधि रूपपयोनिधि राजसुते अयि सुदती जनलालस मानस मोहन मन्मथ राजसुते जय जय हे महिषासुरमर्दिनि रम्यकपर्दिनि शैलसुते कमलदलामल कोमल कांति कलाकलितामल भाललते सकल विलास कला निलय क्रम केलि चलत कल हंस कुले अलिकुल संकुल कुवलय मंडल मौलि मिलत बकुलालिकुले जय जय हे महिषासुरमर्दिनि रम्यकपर्दिनि शैलसुते करमुरलीरव बीजित कूजित लज्जित कोकिल मंजुमते
ಮಿಲಿತ ಪುಲಿಂದ ಮನೋಹರ ಗುಂಜಿತ ರಂಜಿತ ಶೈಲ ನಿಕುಂಜಗತೆ ನಿಜ ಗುಣಭೂತ ಮಹಾಶಬರೀಗಣ ಸದ್ಗುಣ ಸಂಭೃತ ಕೇಲಿತಲೇ ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते ಶ್ರೀ ಜಗದಂಬಾರ್ಪಣಮಸ್ತು. ಒಂದು ಸುಂದರವಾದ ಅಮ್ಮನವರ ಭಜನೆಯನ್ನು ಮಾಡೋಣ. ಕನ್ನಡ ಭಾಷೆಯ ಶ್ರೀದೇವಿ ಭಜನೆ ನಾವು ಹೇಳಿಕೊಡ್ತೇವೆ, ತಾವು ಹಾಡಬಹುದು. ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಮೂರು ಲೋಕದೊಡೆಯ ಶಿವನ ರಾಣಿ ಬಾರಮ್ಮ, ನಿನ್ನ ಗೆಜ್ಜೆಯನಾದ ಖಲು ಖಲು ಎನ್ನುತ್ತ ತಾಯಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಗಜಮುಖ ಜನನಿಯ ಧೀರ ಗಂಭೀರಳೆ ಗಾಯತ್ರಿ ದೇವಿಯೇ ಬಾರಮ್ಮ. ಅಂಬಾ ಭವಾನಿ ತುಳಜಾ ಭವಾನಿ ಗಂಗಾ ಭವಾನಿಯೇ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಖಡ್ಗಧಾರಿಣಿ ತ್ರಿಶೂಲಪಾಣಿ ಚಾಮುಂಡೇಶ್ವರಿ ಬಾರಮ್ಮ. ರಾಜಾಧಿರಾಜರಿಂದ ಪೂಜಿಸಲ್ಪಡುವ ರಾಜರಾಜೇಶ್ವರಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಶಂಕರ ಸ್ಥಾಪಿತ ಶ್ರೀಚಕ್ರ ಪೂಜಿತ ಶಾರದಾ ದೇವಿಯೇ ಬಾರಮ್ಮ. ಶೃಂಗೇರಿಯಲ್ಲಿ ನಗು ನಗುತ್ತಿರುವ ಗಾನವಿ ಶಾರದೆ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ.
ಕಂಚಿ ಕಮಾಕ್ಷಿ ಮಧುರೈ ಮೀನಾಕ್ಷಿ ಕಾಶಿ ವಿಶಾಲಕ್ಷಿ ಬಾರಮ್ಮ. ಕಾಮಿತ ಫಲಗಳ ನೀಡುವಂಥ ಕರುಣಾನಿಧಿಯೇ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ತಾಯಿ ಬಾರಮ್ಮ. ನಮ್ಮ ದೇವಿ ಬಾರಮ್ಮ. ನಮ್ಮ ತಾಯಿ ಬಾರಮ್ಮ. ಶ್ರೀ ಜಗದಂಬಾ ಮಾತಾ ಕೀ ಜಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ವೈಶಾಖ ಶುದ್ಧ ಷಷ್ಠಿಯ ಈ ಆದಿತ್ಯವಾಸರದಲ್ಲಿ ಭಗವಂತನ ಅಷ್ಟಾಕ್ಷರಿ ಮಂತ್ರದ ಜಪವನ್ನು ಮಾಡೋಣ 2 ನಿಮಿಷಗಳ ಕಾಲ. ತಯಾರಾಗಿ ನೇರವಾಗಿ ಕುಳಿತುಕೊಳ್ಳಿ. ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಉಸಿರಾಟ ನಿಧಾನವಾಗಿ ಸಾಗುತ್ತಿರಲಿ. ಮನಸ್ಸು ಪ್ರಶಾಂತವಾಗಿರಲಿ, ಪವಿತ್ರವಾಗಿರಲಿ, ಆನಂದವಾಗಿರಲಿ. ನಾವು ಹೇಳಿಕೊಡ್ತೇವೆ. ನಾವು 2 ಬಾರಿ ಹೇಳಿಕೊಡ್ತೇವೆ. ತಾವು 2 ಬಾರಿ ಪುನರಾವರ್ತಿಸಬಹುದು. ಅಷ್ಟಾಕ್ಷರಿ ಮಂತ್ರದ ಜಪ. ಓಂ ನಮೋ ನಾರಾಯಣಾಯ. 8 ಅಕ್ಷರಗಳು. ಅಷ್ಟಾಕ್ಷರಿ ಮಂತ್ರದ 2 ನಿಮಿಷ ಜಪ. ಓಂ ನಮೋ ನಾರಾಯಣಾಯ. 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 ನಿಧಾನವಾಗಿ ಕಣ್ಣುಗಳನ್ನು ತೆರೆಯುವುದು. ಈ ಸುಮಧುರ ಭಾನುವಾರದ ಮುಸ್ಸಂಜೆಯಲ್ಲಿ ಭಗವದ್ಗೀತಾ ಅಧ್ಯಯನಕ್ಕೆ ಸನ್ನದ್ಧರಾಗಿದ್ದೇವೆ. 14ನೇ ಅಧ್ಯಾಯದ ಮುಂದುವರಿದ ಭಾಗಗಳನ್ನು ನೋಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. ಶ್ರೀಮದ್ ಭಗವದ್ಗೀತೆಯ 14ೋಧ್ಯಾಯ ಗುಣತ್ರಯ ವಿಭಾಗ ಯೋಗ 14ನೇ ಶ್ಲೋಕದಿಂದ
18ನೆಯ ಶ್ಲೋಕದವರೆಗೆ ಪಾರಾಯಣ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. 14ನೇ ಅಧ್ಯಾಯದ 5 ಶ್ಲೋಕಗಳ ಪಾರಾಯಣ. ಸಿದ್ಧರಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. ಯಾರ ಹತ್ರ ಈ ಗ್ರಂಥ ಇದೆ ಅವರು ಪುಸ್ತಕವನ್ನು ನೋಡಿಕೊಂಡು ಪಾರಾಯಣವನ್ನು ಮಾಡಿ, ಯಾರ ಹತ್ರ ಇಲ್ಲ ಅವರು ಪರದೆಯ ಮೇಲೆ ಶ್ಲೋಕಗಳನ್ನು ಹಂಚಿಕೊಂಡಿದ್ದೇವೆ. ತಾವು ಪರದೆಯನ್ನು ವೀಕ್ಷಿಸುತ್ತಾ ನಾವು ಹೇಳಿಕೊಟ್ಟ ನಂತರ ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗಯೋಗಃ. ಶ್ರೀ ಭಗವಾನುವಾಚ. ಯದಾ ಸತ್ವ ಪ್ರವೃದ್ಧೇತು ಪ್ರಲಯೈ ಯಾತಿ ದೇಹಭೃತ್ ತದೋತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗೇಷು ಜಾಯತೆ. ತಥಾ ಪ್ರಲೀನಸ್ತಮಸಿ ಊಢಯೋನಿಷು ಜಾಯತೆ. ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ. ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ. ಪ್ರಮಾದಮೋಹೌ ತಮಸಃ ಭವತೋ ಜ್ಞಾನಮೇವ ಚ. ಊರ್ಧ್ವಂ ಗಚ್ಚನ್ತಿ ಸತ್ವಸ್ಥಾಃ ಮಧ್ಯೆ ತಿಷ್ಠನ್ತಿ ರಾಜಸಃ. ಜಘನ್ಯ ಗುಣವೃತ್ತಿಸ್ಥಾಃ ಅಥೋ ಗಚ್ಚನ್ತಿ ತಾಮಸಃ. ಓಂ ಶಾಂತಃ ಶಾಂತಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಗುಣತ್ರಯ ವಿಭಾಗದ ವಿಶ್ಲೇಷಣೆಯಲ್ಲಿ ನಮ್ಮ ನಿಮ್ಮ ಗಮನ ಸದಾ ಸಾತ್ವಿಕ ಭಾವದಲ್ಲೇ ಇರತಕ್ಕದ್ದು. ರಜೋಗುಣ ತಮೋ ಗುಣಗಳನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಕಾರಣ ಅದನ್ನು ಹೇಗೆ ನಿಯಂತ್ರಿಸಬೇಕು ಎಂಬುದನ್ನು ಅರಿಯುವುದಕ್ಕೋಸ್ಕರವಾಗಿಯೇ ರಜೋಗುಣ ತಮೋಗಳನ್ನು
ತಮೋ ಗುಣಗಳನ್ನು ಕೂಡ ಅರಿತುಕೊಳ್ಳತಕ್ಕದ್ದು. ವಿಚಾರ ಮಾಡಿ. ಮನಸ್ಸು ಸದಾ ಸಾತ್ವಿಕದಲ್ಲಿ ಇರಬೇಕಾದ್ರೆ ಗುರುಗಳ ಸಂಗಡವಿರಬೇಕು. ವಿಚಾರ ಮಾಡಿ. ಯಾವಾಗ ಸತ್ಸಂಗ ಮಹಾತ್ಮರ ಜೊತೆ ಗುರುಗಳ ಜೊತೆ ಇದ್ದಾಗ ಸಾತ್ವಿಕ ಭಾವ ತನ್ನಷ್ಟಕ್ಕೆ ತಾನೇ ನಮ್ಮ ಮನಸ್ಸಿನಲ್ಲಿ ಬೇರೂರಿಕೊಂಡಿರಬಹುದು. ಆದರೆ ಯಾವಾಗ ನಾವು ನಮ್ಮ ವೈಯಕ್ತಿಕ ಜೀವನ, ನಿಜ ಜೀವನ, ಏಕಾಂತವಾಸದಲ್ಲಿದ್ದಾಗ ಅಲ್ಲಿ ಗಮನಿಸಬೇಕು. ಯಾರು ಜೊತೆಯೂ ನಮ್ಮ ಜೊತೆ ಯಾರೂ ಇಲ್ಲ. ಯಾರ ಜೊತೆಗೂ ಇಲ್ಲದಿರುವಾಗಲೂ ನಮ್ಮ ಮನಸ್ಸು ಸದಾ ಶಾಂತವಾಗಿ, ಆನಂದವಾಗಿ, ಪವಿತ್ರವಾಗಿ ಇದ್ದಲ್ಲಿ ನಾವು ನಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ತಂದುಕೊಂಡಿದ್ದೇವೆ ಎಂಬುದು ದಿಟವಾಗುವುದು, ಸ್ಪಷ್ಟವಾಗುವುದು. ಹೌದಲ್ಲ? ಈ ಎಲ್ಲ ಗುಣಗಳು ಆತ್ಮನ ಗುಣಗಳಲ್ಲ. ಅದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ನಾವು. ಈ ಗುಣಗಳು ಏನು ಏರಿಪೇರಿದೆ, ತಾಮಸಿಕ, ರಾಜಸಿಕ, ಸಾತ್ವಿಕ, ಆತ್ಮನಿಗೆ ಅಂಟುವುದಿಲ್ಲ. ನಿಮ್ಮ ನಿಜ ಸ್ವರೂಪ, ಆತ್ಮಸ್ವರೂಪ, ಇದಕ್ಕೆ ಯಾವ ಗುಣಗಳ ಲೇಪನವಿಲ್ಲ. ಇದೆಲ್ಲ ಕೇವಲ ಅನಾತ್ಮ ಭಾವದಲ್ಲಿ ಮಾತ್ರ ಜರುಗುತ್ತಿರುವುದು. ಹೇಗೆ ನೋಡುವ ಮುಂದಿನ ಶ್ಲೋಕ, 19ನೆಯ ಶ್ಲೋಕ. ಒಂದು ನಿಮಿಷ ಪರದೆ ಮೇಲೆ ಹಂಚಿಕೊಳ್ತೇವೆ. ಈಗ ತಾವು ಕೂಡ ನಾವು ಹೇಳಿಕೊಟ್ಟ ನಂತರ ಪುನರಾವರ್ತಿಸಬಹುದು. 19ನೆಯ ಶ್ಲೋಕ ಈ ಮೂರು ಗುಣಗಳ ಮತ್ತಷ್ಟು ಆಳವಾದಂತಹ ವಿಮರ್ಶೆ, ವಿಶ್ಲೇಷಣೆ ಹೇಳಿಕೊಡ್ತೇವೆ. ಪುನರಾವರ್ತನೆ ಮಾಡಿ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಭಾವಂ ಸೋಧಿಗಚ್ಚತಿ. ಮತ್ತೊಮ್ಮೆ. ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ತದ್ಭಾವಂ ಸೋಧಿಗಚ್ಚತಿ. ಪದಚ್ಛೇದ ನೋಡಿಕೊಳ್ಳಿ. ನ ಅನ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾ ಅನುಪಶ್ಯತಿ. ಗುಣೇಭ್ಯ, ಅಲ್ಲಿ ಗುಣೇ ಇದೆ, ನೇ ಅಲ್ಲ, ಅದು ನೇ. ಗುಣೇಭ್ಯ ಚ ಪರಂ ವೇತ್ತಿ ಮದ್ಭಾವಂ ಸಹ ಅಧಿಗಚ್ಚತಿ. ಅನ್ವಯಾರ್ಥ. ಯದಾ ದ್ರಷ್ಟ ಗುಣೇಭ್ಯ ಅನ್ಯಂ ಕರ್ತಾರಂ ನ ಅನುಪಶ್ಯತಿ, ಯಾವ ಸಮಯದಲ್ಲಿ ದ್ರಷ್ಟ ಪುರುಷನು ಅರ್ಥಾತ್ ಸಮಷ್ಟಿ ಚೇತನದಲ್ಲಿ ಐಕ್ಯ ಭಾವದಿಂದಿರುವ ಸಾಕ್ಷಿ ವ್ಯಕ್ತಿ ಯಾವ ಸಮಯದಲ್ಲಿ ದ್ರಷ್ಟ ಪುರುಷನು ಮೂರೂ ಗುಣಗಳನ್ನಲ್ಲದೆ ಬೇರೆ ಯಾರನ್ನೂ ಕರ್ತಾರಂ ಕರ್ತನೆಂದು ನ ಅನುಪಶ್ಯತಿ ನೋಡುವುದಿಲ್ಲ, ಚ ಮತ್ತು
ಗುಣೇಭ್ಯ ಮೂರು ಗುಣಗಳಿಗಿಂತ ಪರಂ ಅತ್ಯಂತ ಶ್ರೇಷ್ಠವಾದ ಸಚ್ಚಿದಾನಂದ ಘನ ಸ್ವರೂಪಿ ಪರಮಾತ್ಮನಾದ ನನ್ನನ್ನು ವೇತ್ತಿ ತತ್ವಶಃ ತಿಳಿಯುತ್ತಾನೋ ಆ ಸಮಯ ಸಹ ಮದ್ಭಾವಂ ಅಧಿಗಚ್ಚತಿ, ಅವನು ನನ್ನ ಸ್ವರೂಪವನ್ನು ಪಡೆಯುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ತಾತ್ಪರ್ಯ ನೋಡಿಕೊಳ್ಳಿ. ದ್ರಷ್ಟ ಅಂದರೆ ಸಮಷ್ಟಿ ಚೇತನದಲ್ಲಿ ಏಕೀಭಾವದಿಂದ ನೆಲೆಸಿದ ಸಾಕ್ಷಿ ಪುರುಷನು ಮೂರು ಗುಣಗಳಿಲ್ಲದೆ ಬೇರೆ ಯಾರನ್ನು ಕರ್ತ ಎಂದು ನೋಡದಿದ್ದಾಗ ತ್ರಿಗುಣಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಸಚ್ಚಿದಾನಂದ ಘನ ಸ್ವರೂಪಿ ಪರಮಾತ್ಮನಾದ ನನ್ನನ್ನು ತತ್ವದಿಂದ ತಿಳಿಯುವ ಸಮಯದಲ್ಲೇ ನನ್ನ ಸ್ವರೂಪವನ್ನು ಹೊಂದುತ್ತಾನೆ. ನೋಡಿ ಹೇಗಿದೆ. ಗುಣಗಳಿಗೂ ಗುಣಾತೀತನಾದವನಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ನೋಡುವ ಹಿಂದಿ ಹಾಗೂ ಆಂಗ್ಲ ಭಾಷೆಯ ಭಾವಾನುವಾದ. जब कोई यह अच्छी तरह जान लेता है कि समस्त कार्यों में प्रकृति के तीनों गुणों के अतिरिक्त अन्य कोई कर्ता नहीं है, और जब वह परमेश्वर को जान लेता है जो इन तीनों गुणों से परे हैं, तो वह मेरे दिव्य स्वभाव को प्राप्त होता है. When one knows very well that there is no doer in all actions other than the three modes of nature, and when he comes to know the Supreme Lord who is beyond these three modes, he attains to my transcendental nature. ನೋಡಿ ಹೇಗಿದೆ, ಬಹಳ ಚೆನ್ನಾಗಿದೆ. ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡೋಣ. ಆತ್ಮಸ್ವರೂಪದ ಈ ವರ್ಣನೆಯನ್ನು ಆಚಾರ್ಯ ಶಂಕರರು ಈ ಶ್ಲೋಕಕ್ಕೂ ಮುನ್ನ ಹೇಳ್ತಾ ಇದ್ದಾರೆ. ಇತ್ಯೇತತ್ ಸರ್ವಂ ಮಿಥ್ಯಾ ಜ್ಞಾನ ಮೂಲಂ ಬಂಧ ಕಾರಣಂ ವಿಸ್ತರೇಣ ಉಕ್ತ್ವ ಅಧುನಾ ಸಮ್ಯಕ್ ದರ್ಶನಾತ್ ಮೋಕ್ಷ ವಕ್ತವ್ಯ ಇತ್ಯತಃ ಆಹ ಭಗವಾನ್. ಆಚಾರ್ಯ ಶಂಕರ್ ಹೇಳ್ತಾ ಇದ್ದಾರೆ, ಮಿಥ್ಯಾಜ್ಞಾನದ ಮೂಲಕವಾಗಿರುವ ಈ ಬಂಧ ಕಾರಣವೆಲ್ಲವನ್ನು ವಿಸ್ತಾರವಾಗಿ ಹೇಳಿ ಈಗ ಸಮ್ಯಕ್ ದರ್ಶನದಿಂದ ಮೋಕ್ಷವಾಗುವುದೆಂಬುದನ್ನು ಹೇಳಬೇಕೆಂದು ಭಗವಂತನು ಹೀಗೆಂದು ಹೇಳುತ್ತಿದ್ದಾನೆ. ಯಾವುದು ಬಂಧಕ್ಕೆ ಕಾರಣವೋ ಅದನ್ನೆಲ್ಲವನ್ನು ಕೂಡ ವಿಸ್ತಾರವಾಗಿ ಇಲ್ಲಿಯವರೆಗೆ ತಿಳಿದುಕೊಂಡಿದ್ದೇವೆ. ಈಗ ಸಮ್ಯಕ್ ದರ್ಶನ, ಅದರ ಒಂದು ಪ್ರಭಾವದಿಂದ ಯಾವ ರೀತಿ ಮನುಷ್ಯನಿಗೆ ಮೋಕ್ಷ ಪ್ರಾಪ್ತಿಯಾಗುವುದು ಎಂಬುದನ್ನು ವಿಸ್ತರಿಸಿ ಹೇಳುವುದಕ್ಕೆ ಈ ಶ್ಲೋಕ ಆರಂಭವಾಗಿದೆ. ನಾನ್ಯಂ ಕಾರ್ಯಕರಣ ವಿಷಯಾಕಾರ ಪರಿಣತೇಭ್ಯ ಗುಣೇಭ್ಯ ಕರ್ತಾರಂ ಅನ್ಯಂ ಯದಾ ದ್ರಷ್ಟಾ ವಿದ್ವಾನ್ ಸನ್ ನ ಅನುಪಶ್ಯತಿ ಗುಣಾಃ ಏವ ಸರ್ವಾವಸ್ಥಾಃ ಸರ್ವಕರ್ಮಣಾಂ ಕರ್ತಾರಃ ಇತ್ಯೇವಂ ಪಶ್ಯತಿ ಗುಣೇಭ್ಯಶ್ಚ ಪರಂ ಗುಣ ವ್ಯಾಪಾರ ಸಾಕ್ಷಿಭೂತಂ ವೇತ್ತಿ ಮದ್ಭಾವಂ ಮಮ ಭಾವಂ ಸಹ ದ್ರಷ್ಟಾ ಅಧಿಗಚ್ಚತಿ. ಕಾರ್ಯಕರಣಗಳು ವಿಷಯಗಳು ಇವುಗಳ ಆಕಾರದಿಂದ ಪರಿಣಾಮವಾದ ಗುಣಗಳಿಗಿಂತ ಬೇರೆಯೊಬ್ಬ ಕರ್ತೃವನ್ನು ಯಾವಾಗ ದ್ರಷ್ಟೃವಾದವನು ಜ್ಞಾನಿಯಾಗಿ ಕಂಡುಕೊಳ್ಳದೆ ಇರುವನೋ, ಗುಣಗಳೇ ಸರ್ವಾವಸ್ಥೆಯನ್ನೂ ಪಡೆದು ಸರ್ವ ಕರ್ಮಗಳನ್ನು ಮಾಡುವವು ಎಂದು ಈ ಪರಿಯಲ್ಲಿ ಕಂಡುಕೊಳ್ಳುವನೋ, ಮತ್ತು ಗುಣಗಳಿಗಿಂತ ಆಚಿನವನಾಗಿ ಗುಣ ವ್ಯಾಪಾರಗಳಿಗೆ ಸಾಕ್ಷಿಯಾಗಿರುವ ಆತ್ಮನನ್ನು ಯಾವಾಗ ಅರಿತುಕೊಳ್ಳುತ್ತಾನೋ ಆ ದ್ರಷ್ಟೃವು ಆಗ ಮತ್ಭಾವವನ್ನು, ನನ್ನ ಭಾವವನ್ನು ಹೊಂದುವನು. ನೋಡಿ, ಗುಣಗಳಲ್ಲಿ ಎಲ್ಲಿಯವರೆಗೆ ನಾವು ಆಟವಾಡ್ತಾ ಇರ್ತೇವೆ ಅಲ್ಲಿಯವರೆಗೆ ನಮಗೆ ಆತ್ಮಬೋಧವಿಲ್ಲ. ಯಾವಾಗ ಈ ಗುಣಗಳಿಗಿಂತ ಅತೀತವಾದಂತಹ
ಒಬ್ಬ ಪುರುಷನಿದ್ದಾನೆ, ಅವನಿಗೆ ಯಾವ ಗುಣಗಳು ಕೂಡ ಅಂಟಿಕೊಳ್ಳುವುದಿಲ್ಲ ಎಂದು ನಾವು ಯಾವಾಗ ಈ 3 ಗುಣಗಳನ್ನು ದಾಟಿ ಹೋಗ್ತೇವೆ, ಆಗ ಪಾರಮಾರ್ಥಿಕದ ಭಾವವನ್ನು ಪ್ರತಿಯೊಬ್ಬರೂ ಕೂಡ ಹೊಂದುವರು. ವಿಚಾರ ಮಾಡಿ. ಇದರ ಅಂಗವಾಗಿ ಕಗ್ಗದ ಒಂದು ಶ್ಲೋಕವನ್ನು ನೋಡೋಣ. ಆ ಸತ್ವದ ಭಾವ ಯಾವ ರೀತಿಯಲ್ಲಿ ಜಾಗರಿಸಿಕೊಳ್ಳಬೇಕು ಎಂಬುದನ್ನು ಇಲ್ಲಿ ಸನ್ಮಾನ್ಯ ಶ್ರೀ ಗುಂಡಪ್ಪನವರು ವಿವರಿಸ್ತಾ ಇದ್ದಾರೆ. 556ನೇ ಕಗ್ಗ. ಶಕ್ತಿ ಮೀರ್ದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರ್ದ ಪ್ರಶ್ನೆಗಳನ್ನು ಕೇಳುತ್ತಿರೆ, ಚಿತ್ತವನ್ನು ತಿರುಗಿಸೊಳಗಡೆ ನೋಡು ನೋಡಲ್ಲಿ ಸತ್ವದ ಚಿನ್ನ ಝರಿ ಮಂಕುತಿಮ್ಮ. ಸತ್ವದ ಚಿನ್ನ ಝರಿ ಮಂಕುತಿಮ್ಮ ಮಂಕುತಿಮ್ಮ. ಶಕ್ತಿ ಮೀರ್ದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರ್ದ ಪ್ರಶ್ನೆಗಳನ್ನು ಕೇಳುತ್ತಿರೆ, ಚಿತ್ತವನ್ನು ತಿರುಗಿಸೊಳಗಡೆ ನೋಡು ನೋಡಲ್ಲಿ ಸತ್ವದ ಚಿನ್ನ ಝರಿ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. If life throws difficult tests at you or asks you tough questions, turn your thinking inwards. There, right there, you will find all answers. The continuous flow, stream of cosmic truth. We should know how to tap it. ಮಂಕುತಿಮ್ಮ. ವಾಚ್ಯಾರ್ಥ ನೋಡಿಕೊಳ್ಳಿ. ಶಕ್ತಿ ಮೀರ್ದ, ಶಕ್ತಿಯನ್ನು ಮೀರಿದ, ಯುಕ್ತಿ ಮೀರ್ದ, ಯುಕ್ತಿಯನ್ನು ಮೀರಿದ, ಚಿತ್ತವನು ಮನಸ್ಸನ್ನು ಅಚ್ಛಿನ್ನ ಸದಾ ಹರಿಯುವ ನಿರಂತರ ಅನುಸ್ಯೂತ ಅವ್ಯಾಹತ ಬದುಕಿನಲ್ಲಿ ನಮ್ಮ ಶಕ್ತಿಗೆ ಮೀರಿದ ಪರೀಕ್ಷೆಯಾದರೆ ಮತ್ತು ನಾವು ಎದುರಿಸುವ ವಿಷಮ ಪರಿಸ್ಥಿತಿಗಳಿಂದ ನಮ್ಮ ಮನದಲ್ಲಿ ನಮಗೆ ಅರ್ಥವಾಗದ ಮತ್ತು ಉತ್ತರವೇ ಸಿಗದ, ಏಕೆ ಹೀಗೆ, ಇದು ಏನು, ಪರಿಹಾರವೇನು ಎಂಬಂತಹ ಪ್ರಶ್ನೆಗಳು ಉದ್ಭವವಾದಾಗ ಅಂತರ್ಮುಖಿಗಳಾದರೆ ನಮಗೆ ಅಲ್ಲಿ ನಿರಂತರ ಹರಿಯುವ ಜ್ಞಾನದ ಝರಿ ಕಾಣುತ್ತದೆ. ಮತ್ತು ಆ ಜ್ಞಾನದ ಝರಿಯಲ್ಲಿ ಮಿಂದಾಗ ಚಿತ್ತ ಹರ್ಷಿತವಾಗುತ್ತದೆ ಎಂದು ಅಂತರಂಗದ ಶಾಂತಿಯ ಉಪಾಯವನ್ನು ನಮಗೆ ಅರುಹಿದ್ದಾರೆ ಮಾನ್ಯ ಗುಂಡಪ್ಪನವರು ನಮಗೆ ಈ ಮುಕ್ತಕದಲ್ಲಿ. ಪ್ರತಿಯೊಬ್ಬರ ಬದುಕು ಒಂದು ಪರೀಕ್ಷೆಯೇ, ಹೌದಲ್ಲ? ಪ್ರತಿಯೊಬ್ಬರ ಬದುಕು ಒಂದು ಪರೀಕ್ಷೆಯೇ ಆಗಿರುತ್ತದೆ. ಏಕೆಂದರೆ ನಮಗೆ ಏನೋ ಬೇಕು, ಆದರೆ ನಮಗೇನು ಬೇಕು ಎಂಬುದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮನಗಳಲ್ಲಿ ಉತ್ತರವೇ ಸಿಗದ ಪ್ರಶ್ನೆಗಳು ಸದಾ ಏಳುತ್ತಲೇ ಇರುತ್ತವೆ. ನಮ್ಮ ಆಲೋಚನಾ ಶಕ್ತಿ ಮತ್ತು ನಮ್ಮ ಅರಿವಿನ ಪರಿಧಿಯನ್ನು ಮೀರಿ ನಡೆಯುವ ವಿದ್ಯಮಾನಗಳು ನಮಗೆ ಅರ್ಥವೇ ಆಗುವುದು. ಇಂತಹ ಸ್ಥಿತಿಗೆ ಬಡವ ಬಲ್ಲಿದ ಎಂಬ ಭೇದವಿಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಉದ್ಭವವಾಗುವ ಪ್ರಶ್ನೆಗಳ ಸರಮಾಲೆ. ಬಹುಶಃ ಇಂತಹ ಸ್ಥಿತಿ ಎಂತಹ ಮಹಾಮಹಿಮರನ್ನೂ ಬಿಟ್ಟಿಲ್ಲ. ಇದಕ್ಕೆ ನಿವಾರಣೆಯೇ ಇಲ್ಲವೇ ಎಂದರೆ ಮಾನ್ಯ ಗುಂಡಪ್ಪನವರು ಇದಕ್ಕೊಂದು ಪರಿಹಾರ ಸೂಚಿಸಿದ್ದಾರೆ. ಎಲ್ಲರ ಅಂತರಂಗದಲ್ಲೂ ಜ್ಞಾನದ ಪ್ರತೀಕವಾದ ಶುದ್ಧ ಸತ್ವವನ್ನು ಹೊಂದಿದ ಮತ್ತು ಪರಮಾತ್ಮನ ನೇರ ಸಂಪರ್ಕವನ್ನು ಹೊಂದಿದ ಆತ್ಮ ಒಂದಿದೆ. ಪಾಪ ಅದು ನಾವು ಮಾಡುವ ಯೋಚನೆ ಮತ್ತು ಕ್ರಿಯೆಗಳನ್ನು ಸಾಕ್ಷೀಭೂತವಾಗಿ ನೋಡುತ್ತಿರುತ್ತದೆ.
ಈ ದೇಹ ಮನಸ್ಸು ಬುದ್ಧಿಗಳ ಸಂಸರ್ಗದಲ್ಲಿ ಇರುವುದರಿಂದ ಇವುಗಳ ಹುಚ್ಚಾಟದಲ್ಲಿ ಅದೂ ಸೊರಗುತ್ತಿರುತ್ತದೆ. ಚಿತ್ತವನ್ನು ತಿರುಗಿಸು ಒಳಗಡೆ ನೋಡು, ನೋಡಲ್ಲಿ ಸತ್ವದ ಚಿನ್ನ ಝರಿ ಎಂದಿದ್ದಾರೆ ಗುಂಡಪ್ಪನವರು. ಪ್ರಾಪಂಚಿಕ ಸೆಳೆತಗಳಿಂದ ವಿಮುಖರಾಗಿ ಅಂತರ್ಮುಖಿಗಳಾಗಬೇಕು. ನಮ್ಮನ್ನು ನಾವು ಇಂದ್ರಿಯ ಆಕರ್ಷಣೆಯಿಂದ ಬಿಡಿಸಿಕೊಂಡು ಆತ್ಮನಲ್ಲಿ ನಿಂತರೆ ನಮಗೆ ಆ ಶುದ್ಧ ಸತ್ವದ ದರ್ಶನವಾದೀತು. ಅದೇ ಬೆಳಕು, ಅದೇ ಜ್ಞಾನ, ಅದೇ ಪ್ರಕಾಶ, ಅದೇ ಸತ್ಯ ಮತ್ತು ಅದೇ ನಿತ್ಯ. ಅಂತಹ ಸಚ್ಚಿದಾನಂದ ಸ್ವರೂಪವಾದ ಆತ್ಮಜ್ಞಾನದಲ್ಲಿ ನಾವು ಮುಳುಗಿದರೆ ನಮ್ಮಲ್ಲಿನ ದ್ವಂದ್ವಗಳು, ಅನುಮಾನಗಳು, ಸಂಶಯಗಳು ನೀಗಿ ಪ್ರಶ್ನೆಗಳ ತರಂಗಗಳು ಅಡಗಿ ಮನಸ್ಸು ಬುದ್ಧಿಗಳು ಅಲೆಯೇ ಅಲೆಯೇ ಇಲ್ಲದ ಕಡಲಂತೆ ಶಾಂತವಾಗುವುದು. ಅದು ಆನಂದದ ಮತ್ತು ಶಾಂತಿಯ ಸ್ಥಿತಿ. ಬಾಹ್ಯ ಪ್ರಪಂಚದೊಂದಿಗೆ ಅಂಟಿಲ್ಲದ ನಂಟು ಹೊಂದಿ ಅಂತರ್ಮುಖಿಗಳಾದರೆ ಅಂತಹ ಆನಂದದ ಸ್ಥಿತಿ ನಮ್ಮದಾಗಬಹುದು. ಪ್ರಯತ್ನ ಪಟ್ಟರೆ ಅದು ಸರ್ವರಿಗೂ ಸಾಧ್ಯ. ನೋಡಿ, ಆದ್ದರಿಂದ ಎಲ್ಲ ಆದಿವ್ಯಾಧಿಗಳಿಗೆ ರಾಮಬಾಣ ನಮ್ಮ ಮನಸ್ಸಿನ ಅಂತರ್ಮುಖತ್ವ. ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ and turn inwards. We need to practice introvertedness for a peaceful living. ಇನ್ನು ಅನೇಕ ವಿಚಾರಗಳಿವೆ, ಅದನ್ನು ಮುಂದಿನ ವಾರ ಭೇಟಿಯಾದಾಗ ಮುಂದುವರಿಸುವ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ.